ಆಕಾಶ್ ಆಕಾಶ್, ಏನು ಅಣ್ಣ ತಂಗಿ ಇಬ್ರು ಇಷ್ಟೊಂದು ಸಂತೋಷವಾಗಿದ್ದೀರಾ? ಈ ದಿನ ಏನು ವಿಶೇಷ? ರಾಮಣ್ಣರೇ, ಸೂರ್ಯ, ಏನು ಈ ಬಡವನ ಮನೆಗೆ ಭಾಗ್ಯ ಬಂದಂತೆ ಆಯ್ತಲ್ಲ. ನಿಮ್ಮನ್ನು ನೋಡಿ ನನಗೆ ಇನ್ನೂ ಹಿಂಬಡಿ ಆಗ್ತಾ ಇದೆ. ಈ ಬಡವರ ಮನೆಗೆ ಭಾಗ್ಯ ಬಂದಂತೆ ಆಯಿತು. ಬನ್ನಿ ಈ ಕಡೆ ಕೂತ್ಕೊಳ್ಳಿ. ಸರಿ, ನೀವು ಮಾತಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಲಕ್ಷ್ಮಿ, ಈಗ ನಾವು ಕಾಫಿ ಕುಡಿಯೋದಕ್ಕೆ ಬಂದಿಲ್ಲ, ಒಂದು ಮುಖ್ಯವಾದ ವಿಚಾರ ಮಾತನಾಡೋದಕ್ಕೆ ಬಂದಿದ್ದೀವಿ. ಮಾತುಕತೆ ಮುಗಿದ ಮೇಲೆ ಕಾಫಿ ಏನು ಊಟನೇ ಮಾಡ್ಕೊಂಡು ಹೋಗ್ತೀವಿ. ರಾಮಣ್ಣ, ಏನು ಹೇಳ್ತಾ ಇದ್ದೀರಾ ನೀವು? ನಿಜನೇ ಹೇಳ್ತಾ ಇದ್ದೀನಿ. ನೀವು ಹೇಳ್ತಾ ಇರೋ ಮಾತು ಸತ್ಯನಾ? ನಮ್ಮ ಕೈಲಾಗುವುದಾದ್ರೆ ಖಂಡಿತ ಮಾಡ್ಕೊಡ್ತೀನಿ. ಅದೇನಂತ ಹೇಳಿ. ಆಕಾಶ್, ನಿಮ್ಮ ತಂಗಿ ಲಕ್ಷ್ಮಿನ ನನ್ನ ಬಾಮೈದ ಸೂರ್ಯನಿಗೆ ಮದುವೆ ಮಾಡಿಕೊಳ್ಳುವ ವಿಚಾರ. ನಿನ್ನ ಹಾಗೂ ನಿನ್ನ ತಂಗಿ ಒಪ್ಪಿಗೆ ಕೇಳೋದಕ್ಕೆ ಬಂದಿದ್ದೀವಿ. ರಾಮಣ್ಣ, ನೀವು ಹೇಳ್ತಾ ಇರೋ ಮಾತನ್ನು ಕೇಳ್ತಾ ಇದ್ರೆ ಏನು ಹೇಳ್ತಾ ಇದ್ದೀರಾ? ಈ ಮಾತು ನಿಜನೇ? ನಿಜನೇ ಆಕಾಶ್. ನಿನ್ನ ತಂಗಿ ಲಕ್ಷ್ಮಿನ ನಮ್ಮ ಮನೆ ಮಗಳ ತರ ನೋಡ್ಕೊಳ್ತೀವಿ. ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ತಾನೆ? ರಾಮಣ್ಣವರೇ, ನೀವು ಹೇಳ್ತಾ ಇರೋ ಮಾತನ್ನ ಕೇಳ್ತಾ ಇದ್ರೆ ನನಗೆ ಕೊಪ್ಪರಿಕೆ ನಿಧಿ ಸಿಕ್ತಂತೆ ಸಂತೋಷವಾಗ್ತಾ ಇದೆ. ನನ್ನ ತಂಗಿ ಮಾನವಂತರ ಮನೆಯ ಸೊಸೆ ಆಗ್ತಾಳೆ ಅಂದ್ರೆ ನನ್ನ ಸಂತೋಷಕ್ಕೆ ಮಿತಿನೇ ಇಲ್ಲ. ಈ ಬಡವರ ಪಾಲಿಗೆ ಅವತರಿಸಿ ಬಂದ ದೇವರು ನೀವು. ಲಕ್ಷ್ಮಿ, ಇದಕ್ಕೆ ನಿನ್ನ ಒಪ್ಪಿಗೆನೇ ಮುಖ್ಯ. ಏಕೆಂದ್ರೆ ನನ್ನ ಬಾಳ ಸಂಗತಿಯಾಗಿ ನಡೆದುಕೊಳ್ಬೇಕಾದ್ರು ನೀನು. ನಿನಗೆ ಈ ಮದುವೆ ಒಪ್ಪಿದ್ಯಾ? ಹೇಳು ಲಕ್ಷ್ಮಿ. ಅದು ನನ್ನ ತಂಗಿನೇನು ಕೇಳ್ತಾ ಇದ್ದೀರಾ? ಈ ಅಣ್ಣನ ಮಾತನ್ನು ಯಾವತ್ತೂ ಮೀರುಳಲ್ಲ. ಈ ಅಣ್ಣನ ಆಜ್ಞಾಧಾರಕಳು. ಅಯ್ಯೋ ದೇವಿ, ಇವತ್ತು ಹೇಗಾದ್ರೂ ಮಾಡಿ ನನ್ನ ಪ್ರೀತಿ ವಿಚಾರನ ತಿಳಿಸಿ ನಮ್ಮಿಬ್ರು ಪ್ರೀತಿಗೆ ಒಪ್ಪಿಗೆ ಪಡ್ಕೋಬೇಕು ಅಂತ ಬಂದೆ. ಏನಪ್ಪ ಹೀಗಾಗೋಯ್ತು ಭಗವಂತ. ನನಗೆ ನಿನ್ನ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ. ನೀನೇ ನನಗೆ ದಾರಿ ತೋರಿಸ್ಬೇಕು ತಂದೆ. ಲಕ್ಷ್ಮಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಮನಸ್ಸು ಬಿಚ್ಚಿ ಮಾತನಾಡಿ. ಏಕೆಂದ್ರೆ ಇದು ಜೀವನ. ಈ ಜೀವನ ಎಂಬ ಬಂಡಿಯಲ್ಲಿ ಸಮಾನವಾಗಿ ಸಾಗಬೇಕಾದವರು ನಾವು. ನಿನಗೆ ಈ ಮದುವೆ ಒಪ್ಪಿದ್ಯಾ? ಲಕ್ಷ್ಮಿ ನಾಚ್ಕೊಳ್ತಾ ಇರುವಾಗಲೇ ಗೊತ್ತಾಗ್ತಾ ಇಲ್ವಾ ಈ ಮದುವೆಗೆ ಒಪ್ಪಿಗೆ ಇದೆ ಅಂತ? ಆಕಾಶ್, ಒಳ್ಳೆ ಮುಹೂರ್ತ ನೋಡಿ ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಡುವ. ನಾನು ಪುರೋಹಿತನ ಇವತ್ತೇ ಕರೆದು ಮಾತಾಡ್ತೀನಿ. ಸರಿ, ನೀವು ಹೇಳ್ದಂಗೆ ಆಗಲಿ. ಆದರೆ ಈ ಬಡವನ ಕೈಲಿ ನಿಮ್ಮ ಅಂತಸ್ತಿಗೆ ತಕ್ಕಂತೆ ಮದುವೆ ಮಾಡ್ಕೊಡೋಕ್ಕಾಗಲಿಲ್ಲ ಅಂದರೆ ನನ್ನ ಕೈಲಾದ ಮಟ್ಟಿಗೆ ಮಾಡ್ಕೊಡ್ತೀನಿ. ಆಕಾಶ್, ಮದುವೆ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಬೇಡಿ. ಹುಡುಗಿ ಮೇಲೆ ಬಂಗಾರನು ನಾವೇ ಹಾಕಿ ಮದುವೆನೂ ಕೂಡ ನಾವೇ ಮಾಡ್ಕೊಳ್ತೀವಿ. ನೋಡಿ ಆಕಾಶ್, ಆ ದೇವರು ನಮ್ಮ ಪಾಲ್ಗೆ ಬೇಕಾದಷ್ಟು ಹಣ ಹೆಸರೇ ಕೊಟ್ಟಿದ್ದಾನೆ. ನಮ್ಮ ಮನೆಯ ಲಕ್ಷ್ಮಿಯನ್ನು ಲಕ್ಷ್ಮೀ ರೂಪದಲ್ಲಿ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಮದುವೆಗೆ ಯೋಚನೆ ಮಾಡಬೇಡಿ, ಎಲ್ಲ ಖರ್ಚು ನಾವೇ ಹಾಕೊಂಡು ಮದುವೆನೂ ನಾವೇ ಮಾಡ್ಕೊಳ್ತೀವಿ. ಅಂದಾಗೆ ಲಕ್ಷ್ಮಿ ಜೊತೆ ಸ್ವಲ್ಪ ಪರ್ಸನಲ್ ಮಾಡ್ಬೇಕಾಗಿದಲ್ಲ. ಬಂದ್ ಕೆಲಸ ತುಂಬಾ ಸುಲಲಿತವಾಗಿ ಆಯ್ತು. ಆಕಾಶ್, ಅವ್ರೇನೋ ಪರ್ಸನಲ್ ಆಗಿ ಮಾತನಾಡ್ಕೊಳ್ಬೇಕಂತೆ. ನಡೀರಿ, ನಾವು ಸ್ವಲ್ಪ ಸುತ್ತಾಡ್ಕೊಂಡು ಬರುವ. ಏನು ಧೈರ್ಯ ಮಾತಾಡ್ಕ ಬಮ್ಮ, ನಾನು ಎಲ್ಲಿ ಹೋಗೋದಿಲ್ಲ. ಲಕ್ಷ್ಮಿ, ಯಾಕೆ ಭಯ ಪಡ್ತಾ ಇದೀಯ? ನಾವು ಬಾವಿ ಗಂಡೆಂಡಿತೀರು. ನಿನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸಬೇಕಾದ್ದು ನನ್ನ ಕರ್ತವ್ಯ. ಈಗ ನಿನ್ನ ಮದುವೆ ನಿಶ್ಚಯವಾಗಿದೆ. ನಿನ್ನ ಬಯಕೆಗಳು ಏನಾದ್ರು ಇದ್ರೆ ತಿಳಿಸು, ಸಂತೋಷ ಈಡೇರಿಸ್ತೇನೆ. ನೋಡಿ, ನಾವಿನ್ನು ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡು ಸತಿಪತಿಗಳಾಗಿಲ್ಲ. ನೀವು ನನ್ನ ಕೊಳ್ಳಿ ಮಾಂಗಲ್ಯ ಕಟ್ಟಿ ಆಮೇಲೆ ಬಯಕೆಗಳನ್ನೆಲ್ಲ ತಿಳಿಸೋದು. ನನಗೆ ಅದಕ್ಕೆ ಮೊದಲು ಈ ರೀತಿಯೆಲ್ಲ ಮಾತಾಡೋದಕ್ಕೆ ಒಂಥರ ಮುಜುಗರ ಅನಿಸುತ್ತೆ. ದಯವಿಟ್ಟು ನನ್ನ ಹಿಂದೆ ಬರಬೇಡಿ. ಲಕ್ಷ್ಮಿ, ನಿನ್ನ ಮನಸ್ಸಿನ ಆಸೆ ನನಗೆ ಅರ್ಥವಾಗಿದೆ. ನಿನ್ನಂತಹ ರೂಪವತಿಯನ್ನು ಪಡೆದ ನಾನೇ ಭಾಗ್ಯವಂತ.
ನೀನ್ ಎಂದೆಂದಿಗೋ ನನ್ನ ಹೃದಯದ ಒಡತೆಯಾಗಿರ್ಬೇಕು ಚಿನ್ನ.